ಫ್ಲೈಓವರ್ಗೆ ಕಾಮಗಾರಿಗಾಗಿ ಹೊಸ ಬಸ್ ನಿಲ್ದಾಣ ಬಂದ್. ಹುಬ್ಬಳ್ಳಿಯಲ್ಲಿ 310 ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ಕಾಮಗಾರಿ 4 ತಿಂಗಳ ಹಿಂದಷ್ಟೇ ಉದ್ಘಾಟನೆಯಾಗಿದ್ದ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿನ ಎಲ್ಲಾ ರಸ್ತೆ ಮಾರ್ಗಗಳು ಬಂದ್ ಆಗಿದೆ. ಬಸ್ ನಿಲ್ದಾಣ ಬಂದ್ ನಿರ್ಧಾರಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಕಾಮಗಾರಿ ನಿರ್ಮಾಣಕ್ಕೆ ಅಂತ ಇದೀಗ ಬಸ್ ನಿಲ್ದಾಣವನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ಹೊಸ ಬಸ್ ನಿಲ್ದಾಣ ಏನಿತ್ತು ಅದನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ 310 ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. 4 ತಿಂಗಳ ಹಿಂದಷ್ಟೇ ಉದ್ಘಾಟನೆ ಆಗಿದ್ದ ಬಸ್ ನಿಲ್ದಾಣ ಅದಕ್ಕೆ ಅಂತ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಗಿದೆ, ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ, ಸಾರ್ವಜನಿಕರಿಗೆ ಏನ್ ಹೇಳ್ತಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ. ಆದರೆ ಇದು ಹೆಸರಿಗೆ ಮಾತ್ರ. ಎಲ್ಲಿ ನೋಡಿದರೂ ತಗ್ಗು ಗುಂಡಿಗಳು, ಧೂಳ. ಇದರ ನಡುವೆ ಇಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ 310 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ಲೈಓವರ್ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಈ ಒಂದು ಕಾಮಗಾರಿಗಾಗಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದಂತಹ ಒಂದು ಬಸ್ ನಿಲ್ದಾಣವನ್ನು 4 ತಿಂಗಳವಾಗಿ ಸಂಪೂರ್ಣವಾಗಿ ಇಲ್ಲಿ ಅಂದರೆ ಬಂದ್ ಮಾಡಲಾಗ್ತದೆ. ಇವತ್ತು ಹುಬ್ಬಳ್ಳಿಯ ಒಂದು ಚೆನ್ನಮ್ಮ ಸರ್ಕಲ್ನ ಅನತಿ ದೂರದಲ್ಲಿರುವಂತಹ ಒಂದು ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಾವಿವತ್ತಿದ್ದೀವಿ. ಇದೇ ಒಂದು ಬಸ್ ನಿಲ್ದಾಣಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡಲಾಯಿತು. ಆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಂತಹ ಕಾಮಗಾರಿಗಳಲ್ಲಿ 61 ಕಾಮಗಾರಿಯನ್ನು ಮಾಡ್ತಿತ್ತು. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ 61 ಕಾಮಗಾರಿಗಳನ್ನು ಮಾಡ್ತು. ಆ 61 ಕಾಮಗಾರಿಗಿಂತ ಅದರಲ್ಲಿ ಉಪಯೋಗ ಆಗಿದ್ದು ಒಂದೇ ಒಂದು ಜನರಿಗೆ ಉಪಯೋಗ ಸಿಕ್ಕಿದ್ದು ಅಂದರೆ ಇದೇ ಒಂದು ಬಸ್ ನಿಲ್ದಾಣ. ಈ ಒಂದು ಬಸ್ ನಿಲ್ದಾಣ ಇಲ್ಲಿ ಅಂದರೆ ಸಂಪೂರ್ಣವಾಗಿ ಈಗ ಹಳ್ಳ ಹಿಡಿಸ್ಲಿಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಬರೋಬ್ಬರಿ ಇದೇ ಒಂದು ಏಪ್ರಿಲ್ 21ರಿಂದ ಇಲ್ಲಿ ಅಂದರೆ ಆಗಸ್ಟ್ವರೆಗೂ ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂತಾರೆ ಇದೇ ಒಂದು ಚೆನ್ನಮ್ಮ ವೃತ್ತದಲ್ಲಿ ನಡೆದಂತಹ ಒಂದು ಫ್ಲೈಓವರ್ ಕಾಮಗಾರಿ. ಈ ಒಂದು ಫ್ಲೈಓವರ್ ಕಾಮಗಾರಿಗೆ ಈಗ ಅಂತಾರೆ ಚೆನ್ನಮ್ಮ ಸರ್ಕಲ್ ಸಂಪೂರ್ಣವಾಗಿ ಇಲ್ಲಿ ಅಂತಂದರೆ ಬಂದ್ ಮಾಡಲಾಗುತ್ತೆ. ಬರುವಂತಹ ದೃಶ್ಯ ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಬಸ್ ಏನು ಬರ್ತವೆ ಆ ಬಸ್ಸು ಇಲ್ಲಿ ಅಂತಾರೆ ಈ ಒಂದು ಬಸ್ ನಿಲ್ದಾಣ ಒಳಗಡೆ ಪ್ರವೇಶವಾಗಿ ಈ ಭಾಗದಿಂದ ಹೊರಗಡೆ ಹೋಗ್ತವೆ. ಆದರೆ ಇದೇ ಒಂದು ಬಸ್ ನಿಲ್ದಾಣ ಬರುವಂತಹ ಇದರಲ್ಲಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಲಾಗುತ್ತೆ. ಆ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಬರುವಂತಹ ಎಲ್ಲ ಬಸ್ಗಳನ್ನು ಇಲ್ಲಿ ವಾಹನ ಸವಾರನ ಎಲ್ಲರನ್ನೂ ಸಹ ಇಲ್ಲಿ ಅಂತ ತಡೆ ಹಿಡಲಾಗುತ್ತೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಾರೆ ಬಸ್ ನಿಲ್ದಾಣ 4 ತಿಂಗಳ ಕಾಲ ಇಲ್ಲಿ ಅಂತಾರೆ ಬಂದ್ ಮಾಡ್ತಾರೆ. ಆ ಬಂದ್ ಮಾಡುವ ಕಾರಣ ಇಲ್ಲಿ ಅಂದರೆ ಈ ಒಂದು ಯೋಜನೆಗೆ ಇಲ್ಲಿ ಅಂತಂದರೆ ಆ ಸ್ಮಾರ್ಟ್ ಸಿಟಿ ಆ ಯೋಜನೆ ಮಾಡಿದಂತಹ ಈ ಒಂದು ಬಸ್ ನಿಲ್ದಾಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ 310 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡುವಂತಹ ಒಂದು ಫ್ಲೈಓವರ್ ಕಾಮಗಾರಿಗೆ ಇಲ್ಲಿ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಸಂಪಟ್ಟಂಗೆ ಇಲ್ಲಿ ಸ್ಥಳೀಯರನ್ನು ಮಾತನಾಡಿಸ್ತೀನಿ. ಸರ್, ಬರೋಬ್ಬರಿ 40 ಕೋಟಿ ಖರ್ಚು ಮಾಡ್ಯಾರ, 2 ತಿಂಗಳೂ ಸ್ಟಾರ್ಟ್ ಆಗಿಲ್ಲ, ಮತ್ತೆ ಬಂದ್ ಮಾಡ್ತಾರಂತಲ್ರಿಪ್ಪ? ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ ನಗರ ಉಪನಗರ ಬಸ್ ಸ್ಟ್ಯಾಂಡನ್ನು 40ರಿಂದ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತಿ ಸುಂದರವಾಗಿ ಬಸ್ ನಿಲ್ದಾಣವನ್ನು ಮಾಡಿದ್ದಾರೆ. 4 ವರ್ಷಗಳ ಕಾಲ ಕಳೆದಿದ್ದಾರೆ ಇದನ್ನು ಮಾಡಲಿಕ್ಕೆ. ಈಗ ಇಡೀ ಸಾರ್ವಜನಿಕರು ಇಡೀ ಇವತ್ತು ಜನರು ಅತಿ ನಿಟ್ಟುಸಿರು ಬಿಟ್ಟು ಓಡಾಡ್ತಿದ್ದಾರೆ. ಸುಮಾರು 40ರಿಂದ 50 ಕಿಲೋಮೀಟರ್ ಜನ ಅತಿ ಸಂಪೂರ್ಣವಾಗಿ ನಿಟ್ಟುಸಿರು ಬಿಟ್ಟು ಓಡಾಡ್ತಿದ್ದಾರೆ. ಈ ಸದ್ಯ ಮತ್ತೆ ಇದನ್ನು ಮೇಲ್ಸೇತುವೆ ಕಾಮಗಾರಿಗೋಸ್ಕರ ಏನಾದರೂ ಇಲ್ಲಿ ಚೆನ್ನಮ್ಮ ವೃತ್ತ ಮುಂಭಾಗದಲ್ಲಿ ದಿನಕ್ಕೆ ಸಾವಿರಾರು ಲಕ್ಷಾಂತರ ಜನ ಓಡಾಡೋಂಥ ಒಂದು ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇದನ್ನೇನಾದರೂ ಬಂದು ಕೆಡಬಿಟ್ರೆ, ಬಂದ್ ಆಗಿಬಿಟ್ರೆ 4 ತಿಂಗಳು ಹೊತ್ತಕ್ಕೆ ಈ ಮೇಲ್ಸೇತುವೆ ಕಾಮಗಾರಿ ಸಂಬಂಧ ಇದೇನಾದರೂ ಬಸ್ ಸ್ಟ್ಯಾಂಡ್ ಬಂದಾದರೆ ಇಲ್ಲಿ ಕೊಲೆ, ದರೋಡೆ, ಸುಲಿಗೆ ಮತ್ತು ಅನೇಕ ರೇಪ್ಗಳು ನೀಡುವಂಥ ತಾಣಾಗ್ತದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕುಲ್ಲಂಕುಷವಾಗಿ ಸಾರ್ವಜನಿಕರ ಚರ್ಚೆ ಮಾಡಿ ಇದನ್ನು ಸಾರ್ವಜನಿಕ ಅಡ್ಡಾಡಕ್ಕೆ ಮುಕ್ತವಾದ ಬಸ್ ನಿಲ್ದಾಣ ಮಾಡಬೇಕು. ನಾನು ವಿನಂತಿ ಮಾಡ್ಕೋತೇನೆ ಸಂಬಂಧಪಟ್ಟ ಇಲಾಖೆಗೆ. ಇವತ್ತು ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು ಮತ್ತು ಸಂಬಂಧಪಟ್ಟ ಸರ್ಕಾರ ಇರ್ಬೋದು, ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತೇನೆ ಯಾವುದೇ ಕಾರಣಕ್ಕೂ ಬಸ್ ನಿಲ್ದಾಣವನ್ನು ಬಂದ್ ಮಾಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೋತೇವೆ. ಥ್ಯಾಂಕ್ ಯು ಸರ್.
ಇಲ್ಲಿ ಅಂದರೆ ಸುಮಾರು 40 ಕೋಟಿ ರೂಪಾಯಿ ಖರ್ಚು ಮಾಡಿ 4 ವರ್ಷಗಳ ಕಾಲ ಈ ಒಂದು ಕಾಮಗಾರಿಯನ್ನು ಮಾಡಲಾಗ್ತದೆ. ಈಗ ಏಕಾಏಕಿ ನೀವು 4 ತಿಂಗಳ ಬಂದ್ ಮಾಡಿದರೆ ಈ ಒಂದು 40 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇವತ್ತು ಅನೈತಿಕ ಚಟುವಟಿಕೆಗಳ ತಾಣ ಆಗುತ್ತೆ. ಹೀಗಾಗಿ ಅಧಿಕಾರಿಗಳು ಮತ್ತೊಮ್ಮೆ ಕೂಲಂಕುಷವಾಗಿ ಚರ್ಚಿಸಿ ಇಲ್ಲಿ ಅಂದರೆ ಬಸ್ ನಿಲ್ದಾಣವನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ ಅನ್ನೋದು ಹುಬ್ಬಳ್ಳಿಯ ನಾಗರಿಕರ ಆಗ್ರಹ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ. ಈಗ ನಾವು ಈ ಒಂದು ಫ್ಲೈಓವರ್ ಕಾಮಗಾರಿಯನ್ನು ನಾವು ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಕೆಲವೊಂದು ಪೋರ್ಷನ್ ಆಫ್ ರೋಡನ್ನು ನಾವು ಈಗ ಕ್ಲೋಸ್ ಮಾಡಬೇಕು ಅಂತ PWD ಇಲಾಖೆಯವರು ರಿಕ್ವೆಸ್ಟನ್ನು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ. ಯಾಕೆಂದರೆ ತಾಂತ್ರಿಕವಾಗಿ ನಾವು ಇದನ್ನು ನೋಡಿದರೆ ಸೇಫ್ಟಿ ಆಸ್ಪೆಕ್ಟಲ್ಲಿ ನಾವು ಗರ್ಡರ್ ಲಾಂಚಿಂಗ್ಗೆ ಸ್ಲ್ಯಾಬ್ ಲಾಂಚಿಂಗ್ ಮಾಡುವ ಸಂದರ್ಭದಲ್ಲಿ ಆ ಎಂಟೈರ್ ರೋಡನ್ನು ನಾವು ಕ್ಲೋಸ್ ಮಾಡಬೇಕು ಅಂತ ತಾಂತ್ರಿಕವಾಗಿ ವರದಿಯನ್ನು ನೀಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಬಸವಣ್ಣ ಸರ್ಕಲಿಂದ ಚೆನ್ನಮ್ಮ ಸರ್ಕಲ್ವರೆಗೆ 500 ಮೀಟರ್ಸು ಹಾಗೂ ಚೆನ್ನಮ್ಮ ಸರ್ಕಲಿಂದ ಕೋರ್ಟ್ ಸರ್ಕಲ್ಗೆ ಒಂದು 150 ಮೀಟರ್, ಸೊ 650 ಮೀಟರ್ ನಾವು ಕ್ಲೋಸ್ ಮಾಡಿ ಆ ಒಂದು ಕಡೆ ಇರುವ 80 ಗರ್ಡರ್ ಲಾಂಚಿಂಗ್ 16 ಸ್ಲ್ಯಾಬ್ ಲಾಂಚಿಂಗ್ ಕೆಲಸವನ್ನು ನಾವು ಕೈಗೊಳ್ತೀವಿ. ಮುಂದಿನ 4 ತಿಂಗಳಲ್ಲಿ ಅಂದರೆ ಏಪ್ರಿಲ್ 21ಕ್ಕೆ ಶುರು ಮಾಡ್ತೀವಿ, ಆಗಸ್ಟ್ 20ಗೆ ಮುಗಿಸ್ತೀವಿ ಅಂತ ನಿಟ್ಟಿನಲ್ಲಿ ಅವರು ಕೂಡ NH ಡಿಪಾರ್ಟ್ಮೆಂಟ್ ಅವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆಯವರು ಸಹಮತಿ ನೀಡಿ ಅವರು ಪೊಲೀಸ್ ಇಲಾಖೆ, NWKSRTC, BRTS, HDMC ಎಲ್ಲರೂ ಸೇರಿ ಇದು ಒಂದು ಪ್ಲ್ಯಾನನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಏಪ್ರಿಲ್ 21ರಿಂದ ಸ್ಟಾರ್ಟ್ ಆಗ್ತದೆ. ಈ ಮಧ್ಯೆ ಈ ಒಂದು ಸ್ಟ್ರೆಚ್ಚಲ್ಲಿನೇ ನಮಗೆ ನೀವು ಹೇಳ್ದಂಗೆ ಹಳೆಯ ಬಸ್ ಸ್ಟ್ಯಾಂಡನ್ನು ಇರೋದು, ಇತ್ತೀಚೆಗೆ ಓಪನ್ ಆಗಿರೋದು. ಬಟ್ ಆದರೆ ಆ ಸ್ಟ್ರೆಚ್ಚನ್ನು ನಾವು ಕ್ಲೋಸ್ ಮಾಡಲೇಬೇಕು ಅಂತ ಒಂದು ನಿಟ್ಟಿನಲ್ಲಿ, ಯಾಕಂದರೆ ಆ ರೋಡ್ ವಿಡ್ತು, ಕೆಪಾಸಿಟಿ ಆಫ್ ದ ಬಸ್ ಸ್ಟ್ಯಾಂಡು, ಟ್ರಾಫಿಕ್ ಫ್ಲೋ ಇದೆಲ್ಲ ಗಣನೆಗೆ ತೊಗೊಂಡಾಗ ಇದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆಯವರು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಮಾಡಿದ್ದಾರೆ. ಅದರದ್ದು ವಿಸ್ತೃತವಾದ ವಿಷಯವನ್ನು ಕೂಡ ನಾವು ಪ್ರೆಸ್ ನೋಟ್ ಮುಖಾಂತರ ನಿಮಗೆ ಇಶ್ಯೂ ಮಾಡ್ತೀವಿ. ಈಗ ನಾವು ಈ ಒಂದು ಫ್ಲೈಓವರ್ ಕಾಮಗಾರಿಯನ್ನು ನಾವು ಕೈಗೊಳ್ಳುವ ಹಿನ್ನೆಲೆ